ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಿಂಪಲ್ ಆಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಒಂದು ಬಾಣಲಿಗೆ ನಾನು 3 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಹೇಗೆ ಹುರ್ಕೊಬೇಕಂತಂದರೆ ಅದು ಘಮ್ ಅಂತ ಸ್ಮೆಲ್ ಬರೋ ತನಕ ಹುರ್ಕೊಬೇಕು. ಅದಾದಮೇಲಿಂದ ಅದನ್ನು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲಿಂದ ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಕೊಬ್ಬರಿ, ಒಂದು 1/4 ಭಾಗ ಕೊಬ್ಬರಿ ಅಥವಾ ಅರ್ಧ ಭಾಗ ಕೊಬ್ಬರಿ ಇದ್ದರೆ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಫುಲ್ ಬ್ರೌನ್ ಆಗೋ ಥರ ಹುರ್ಕೊಳ್ಳೋದೇನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಏನಕ್ಕಂದರೆ ನಾವು ಉಂಡೆ ಕಟ್ಟೋದ್ರಿಂದ ಅದು ಅದ್ರ ಜೊತೆ ಬ್ಲೆಂಡ್ ಆಗಬೇಕು, ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ಅದಾದಮೇಲಿಂದ ಮತ್ತೆ ಅದನ್ನು ಇಳಿಸ್ಕೊಂಡು ಇವಾಗ 3 ಕಪ್ ನಾವು ರವೆ ತೊಗೊಂಡಿದ್ದೀವಿ ಅಂತಂದರೆ ಅದರ ಅರ್ಧದಷ್ಟು ಸಕ್ಕರೆ ತೊಗೊಬೇಕು. ನಿಮಗೇನಾದ್ರು ಸಿಹಿ ಜಾಸ್ತಿ ಬೇಡ ಅಂತಂದರೆ ಸ್ವಲ್ಪ ಕಮ್ಮಿ ಸಕ್ಕರೆ ತೊಗೊಬೋದು. ನೀವೇನಾದ್ರು ಸಿಹಿ ತಿಂದು ಓಕೆ ಅಂತಂದರೆ ಇವಾಗ ನಾನಿಲ್ಲಿ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದಾದಮೇಲಿಂದ ಒಂದು 2-3 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಮಿಕ್ಸ್ನ ಡ್ರೈ ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದಾದಮೇಲಿಂದ ಈ ಡ್ರೈ ಮಿಕ್ಸ್ಚರ್ಗೆ ನೀವು ಎಣ್ಣೆ ಅಥವಾ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ. ನಮ್ಗೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಜಾಸ್ತಿ ಬೇಕಿತ್ತು, ಏನಕ್ಕಂದರೆ ಒಂದೊಂದು ತೊತ್ತಿಗೂ ಸಿಗಲಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ದ್ರಾಕ್ಷಿನ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಗೋಡಂಬಿ ದ್ರಾಕ್ಷಿ ಹಾಕಾದ್ಮೇಲಿಂದ ಕೂಡ ಮತ್ತೆ ಒಂದು ಸತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲಿಂದ ನಾವಿಲ್ಲಿ 1 ಕಪ್ ಹಾಲನ್ನ ತೊಗೊಂಡಿದ್ದೀನಿ. ಬಟ್ ಪೂರ್ತಿ ಹಾಕ್ತೀನಿ ಅಂತ ಹೇಳಲ್ಲ ನಾನು. ಇಲ್ಲಿ ತಿರುಗಿಸ್ತಾ ಅದು ಹೊಂದ್ಕೊಂಡು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪನೇ ಹಾಲು ಹಾಕ್ಕೊಂತ ಮಿಕ್ಸ್ ಮಾಡ್ಕೊಬೇಕು. ಸೊ ಒಂದು ಸತಿ ನಾವು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೇನು ಕಟ್ಟೋ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಅಂದಾಗ ಹಾಲು ಹಾಕೊಳ್ಳೋದನ್ನ ಸ್ಟಾಪ್ ಮಾಡಬೇಕು. ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅದು ಅಂತ ಅಂದರೆ, ಈ ಥರ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಹಿಡಿದು ಹಿಂಗೆ ರೌಂಡ್ ಮಾಡಿದ್ರೆ ಆ ಉಂಡೆ ಹಾಗೆ ಇರುತ್ತೆ, ಏನು ಹೇಳಿ ಅದು ಒಡೆದೋಗಲ್ಲ ಉಂಡೆ. ಸೊ ಅಲ್ಲಿಗೆ ನಿಮಗೆ ಆ ಕನ್ಸಿಸ್ಟೆನ್ಸಿ ಬಂದಿದೆ ರವೆ ಉಂಡೆದು ಅಂತ ಅರ್ಥ. ಸೊ ಒಂದು ಸತಿ ನಿಮಗೆ ಆ ಕನ್ಸಿಸ್ಟೆನ್ಸಿ ಬಂದಮೇಲಿಂದ ಹಾಲು ಹಾಕೋದನ್ನ ಸ್ಟಾಪ್ ಮಾಡ್ಬೋದು ನೀವು. ಆಮೇಲಿಂದ ನೀವು ಬೇಗ ಅದು ಬಿಸಿ ಇರುವಾಗಲೇ ಆ ಮಿಶ್ರಣ ಏನಿದೆ ಅದು ಬಿಸಿ ಇರುವಾಗಲೇ ಉಂಡೆಗಳನ್ನ ಕಟ್ಕೊಂಡ್ರೆ ಟೇಸ್ಟಿಯಾಗಿರೋ ರವೆ ಉಂಡೆ ಸರಿ. ಈ ಕಡೆ ನಮ್ಮ ಮೈಸೂರು ಕಡೆ ಅಂದರೆ ನಮ್ಮ ಮನೆಯಲ್ಲಿ, ಮೈಸೂರು ಕಡೆ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಈ ಥರ ರವೆ ಉಂಡೆ ಮಾಡಿ ಅಭ್ಯಾಸ. ಬಟ್ ಬೇರೆ ಕಡೆ ಇನ್ನೂ ಬೇರೆ ಥರ ಎಲ್ಲ ರವೆ ಉಂಡೆ ಮಾಡ್ತಾರೆ. ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.